ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಉಂಟಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿಗೆ ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ. ಪ್ರದೋಷ್ ಅರ್ಜಿಯನ್ನ ನ್ಯಾಯಾಲಯ ಈಗ ಅಂಗೀಕರಿಸಿದೆ. ಗೊತ್ತಿರುವ ಎಲ್ಲಾ ಸತ್ಯವನ್ನ ಕೋರ್ಟ್ ಮುಂದೆ ಹೇಳಬೇಕಾಗುತ್ತೆ. 59ನೇ ಸಿಸಿಎಚ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಸುಳ್ಳು ಹೇಳಿದ್ರೆ ಪ್ರಾಸಿಕ್ಯೂಷನ್ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸತ್ಯ ಮುಚ್ಚಿದ್ರೆ ಆರೋಪಿ ಮಾಡುವಂತಹ ಅಂದ್ರೆ ಆರೋಪಿಗೆ ಎಲ್ಲಾ ರೀತಿಯಾದಂತಹ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. 59ನೇ ಸಿಸಿಎಚ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿರುವಂತದ್ದು. ಮಾಫಿ ಸಾಕ್ಷಿಗೆ ಸಾಕಷ್ಟು ಮಂದಿ ಅರ್ಜಿಯನ್ನ ಹಾಕೊಂಡಿದ್ರು. ಅದರಲ್ಲಿ ಯಾರಿಗೆ ಮಾಫಿ ಸಾಕ್ಷಿ ಹೇಳೋದಕ್ಕೆ ಅವಕಾಶವನ್ನ ಕೋರ್ಟ್ ಮಾಡಿಕೊಡುತ್ತೆ ಅನ್ನುವಂತಹ ಕುತೂಹಲ ಕೂಡ ಇತ್ತು. ಈಗ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗ್ತಾ ಇದೆ. ಮಾಫಿ ಸಾಕ್ಷಿಗೆ ಈಗ ಒಪ್ಪಿಗೆಯನ್ನ ಕೋರ್ಟ್ ಕೊಟ್ಟಿರುವಂತದ್ದು. 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ನಾನು ಮಾಫಿ ಸಾಕ್ಷಿ ಹೇಳ್ತೀನಿ, ನನಗೆ ಕ್ಷಮಾದಾನ ನೀಡಿಬಿಡಿ ಅಂತ ಹೇಳಿ. ಸೊ ಇದನ್ನ ಗಂಭೀರವಾಗಿ ಪರಿಗಣಿಸಿತ್ತು ಸಿವಿಲ್ ಕೋರ್ಟ್ ಮತ್ತು ಸೆಷನ್ ಕೋರ್ಟ್. ಈಗ ಪ್ರದೋಷ್ ಅಂದ್ರೆ ಕಾರಾಗೃಹದಲ್ಲಿ ಪ್ರದೋಷ್ ಹೇಗಿದ್ದ, ಸಹಕೈದಿಗಳ ಜೊತೆ ಹೇಗೆ ವರ್ತನೆ ಇತ್ತು, ಅವನ ನಡವಳಿಕೆ ಏನು, ಇದೆಲ್ಲದರ ಕುರಿತಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿತ್ತು ಕೋರ್ಟ್. ಈಗ ಮಾಫಿ ಸಾಕ್ಷಿಗೆ ಒಪ್ಪಿಗೆಯನ್ನ ಕೊಟ್ಟಿದೆ. ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಉಂಟಾಗ್ತಾ ಇದೆ. ನೋಡಿ, ಷರತ್ತನ್ನ ವಿಧಿಸಿ ಮಾಫಿ ಸಾಕ್ಷಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಈ ಹಿಂದೆ ಕೂಡ ಪ್ರದೋಷ್ ಜೊತೆಗೆ ಇನ್ನಿತರೆ ಕೈದಿಗಳು ಕೂಡ ಮಾಫಿ ಸಾಕ್ಷಿಗೆ ಪರ್ಮಿಷನ್ ಅನ್ನ ಕೇಳಿದ್ರು. ಈಗ ಪ್ರದೋಷ್ಗೆ ಈಗ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಯಾರು ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಮಾಫಿ ಸಾಕ್ಷಿಯನ್ನ ಹೇಳೋದಕ್ಕೆ. ಅದರ ಜೊತೆಗೆ ಅಲ್ಲಿನ ಅಧಿಕಾರಿಗಳ ಕುರಿತು ನ್ಯಾಯಾಲಯ ಒಂದಷ್ಟು ಮಾಹಿತಿಗಳನ್ನ ಕೇಳಿತ್ತು. ಯಾವ ರೀತಿಯಾಗಿ ಈತ ಬಿಹೇವ್ ಮಾಡ್ತಾನೆ, ಸಹಕೈದಿಗಳ ಜೊತೆ ಯಾವ ರೀತಿ ಇರ್ತಾನೆ ಅನ್ನೋದರ ಕುರಿತಾಗಿ ಈಗ ಪ್ರದೋಷ್ಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ಧ್ರುವ. ಈಗ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈಗ ಮಾಫಿ ಸಾಕ್ಷಿಗೆ ಪ್ರದೋಷ್ಗೆ ಅವಕಾಶ ಸಿಗುತ್ತಾ ಇಲ್ಲ ಅನ್ನುವಂತಹ ಕುತೂಹಲ ಇತ್ತು. ಈಗ ಪ್ರದೋಷ್ಗೆ ಅವಕಾಶ ಸಿಕ್ಕಿದೆ. ಯಾವ ರೀತಿಯಾದಂತಹ ಕಾನೂನಾತ್ಮಕ ಟ್ವಿಸ್ಟ್ ನ ಪಡೆದುಕೊಳ್ಳಬಹುದು, ಯಾವ ರೀತಿಯಾದಂತಹ ಕಾನೂನು ಸಂಕಷ್ಟವನ್ನ ಈಗ ದರ್ಶನ್ ಎದುರಿಸಬೇಕಾಗತ್ತೆ? ಧ್ರುವ, ಡೀಟೇಲ್ಸ್ ಕೊಡೋದಾದ್ರೆ. ಮನಸ, ಮುಖ್ಯವಾಗಿ ಈ ಒಂದು ಬೆಳವಣಿಗೆಯಿಂದಾಗಿ ನಟ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಉಳಿದ ಆರೋಪಿಗಳಿಗೆ ಒಂದು ಸಂಕಷ್ಟ ಎದುರಾಗಿದೆ. ಅದರಲ್ಲಿ ಪ್ರಮುಖವಾಗಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಈಗ ಕೋರ್ಟ್ ಪುರಸ್ಕಾರ ಮಾಡಿದೆ. ಸೊ ಹೀಗಾಗಿ ಪ್ರದೋಷ್ ಇನ್ನು ಮುಂದೆ ಆತ ಸಾಕ್ಷಿಯಾಗಿ ಅಂದ್ರೆ ಏನು ಆರೋಪಿಯಾಗಿರೋದಿಲ್ಲ, ಆತ ಸಾಕ್ಷಿಯಾಗಿ ಬದಲಾಗುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ. ಆದ್ರೆ ಪ್ರದೋಷ್ಗೆ ಒಂದಿಷ್ಟು ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಅಂದ್ರೆ ಪ್ರದೋಷ್ ಒಂದು ವೇಳೆ ಇದ್ರಲ್ಲಿ ಏನಾದ್ರೂ ಸುಳ್ಳನ್ನ ಹೇಳಿದ್ರೆ, ಸತ್ಯವನ್ನ ಮುಚ್ಚಿಟ್ರೆ ಆತನನ್ನ ಪುನಃ ಆರೋಪಿಯಾಗಿ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. 59ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇತ್ತು. ಪ್ರದೋಷ್ ಅರ್ಜಿ ಸಲ್ಲಿಸಿದ ನಂತರ ಅದಕ್ಕೆ ದರ್ಶನ್ ಪರ ವಕೀಲರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅದ್ಯಾವುದಕ್ಕೂ ಅವಕಾಶವನ್ನ ನೀಡಲಿಕ್ಕೆ ಬರೋದಿಲ್ಲ, ಇದನ್ನ ಪ್ರಾಸಿಕ್ಯೂಷನ್ ನಿರ್ಧಾರ ಮಾಡಬೇಕು ಅಂತ ಹೇಳಿತ್ತು. ಸೊ ಹೀಗಾಗಿ ಪ್ರಾಸಿಕ್ಯೂಷನ್ ಈಗಾಗಲೇ ಒಪ್ಪಿಗೆಯನ್ನ ಸೂಚಿಸಿದೆ. ಸೊ ಈ ಮುಂದೆ A14 ಆಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಬದಲಾಗ್ತಾ ಇದ್ದಾನೆ. ಸೊ ಪ್ರದೋಷ್ನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ. ಅಂದ್ರೆ ಪೊಲೀಸರಲ್ಲ, ಪ್ರಾಸಿಕ್ಯೂಷನ್ ಪ್ರದೋಷ್ ಇಂದ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಹೋಗ್ತಾರೆ. ಇನ್ನು ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಪ್ರದೋಷ್ ಹೇಳಿಕೆಯನ್ನ ಮೊದಲು ನೀಡ್ತಾನೆ. ಆತನ ಸಂಪೂರ್ಣ ಹೇಳಿಕೆಯನ್ನ ಪ್ರಾಸಿಕ್ಯೂಷನ್ ದಾಖಲು ಮಾಡಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಪ್ರದೋಷ್ ಇಡೀ ಪ್ರಕರಣದಲ್ಲಿ ಏನಾಯ್ತು ಎಲ್ಲವನ್ನ ಕೂಡ ಆತ ಹೇಳ್ಬೇಕು. ಒಂದು, ಆತ ಈಗಾಗಲೇ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಹಲವು ವಿಚಾರವನ್ನ ಬಹಿರಂಗಪಡಿಸಿದ್ದಾನೆ. ಮುಖ್ಯವಾಗಿ 8ನೇ ತಾರೀಕು ದರ್ಶನ್ ಮನೆಗೆ ಬಂದಿದ್ದೆ ನಾನು. ಆ ಸಂದರ್ಭದಲ್ಲಿ ಇಬ್ರು ಕೂಡ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಅಲ್ಲಿ ಊಟಕ್ಕಂತ ಹೋಗಿರ್ತೀವಿ. ಸಂಜೆ 4:30 ಸುಮಾರಿಗೆ ಪವನ್ ಬಂದು ದರ್ಶನ್ ಕಿವಿಯಲ್ಲಿ ಏನೋ ಹೇಳ್ತಾನೆ. ಆ ನಂತರ ನೇರವಾಗಿ ಸೀದಾ ನಾವು ಪವಿತ್ರ ಗೌಡ ಮನೆಗೆ ಹೋಗಿ ಆಕೆಯನ್ನ ಕರ್ಕೊಂಡು 4:30 ಸುಮಾರಿಗೆ ಪಟ್ಟಣಗೆರೆ ಶೆಡ್ಡಿಗೆ ಹೋಗ್ತೀವಿ ಅಂತ ಆತ ಈಗಾಗಲೇ ಆ ಲೆಟರ್ ಅಲ್ಲಿ ಹೇಳಿರ್ತಾನೆ. ಪಟ್ಟಣಗೆರೆ ಶೆಡ್ಡಿಗೆ ಹೋದ ನಂತರ ಅಲ್ಲಿ ಒಂದಿಷ್ಟು ಗಲಾಟೆಗಳಾಗುತ್ತೆ. ಅಂದ್ರೆ ಅಲ್ಲಿ ರೇಣುಕಾಸ್ವಾಮಿ ಇರ್ತಾನೆ, ಆತ ಕೂತ್ಕೊಂಡಿರ್ತಾನಂತೆ. ಆಮೇಲೆ ಆತನಿಗೆ ಯಾವ ರೀತಿ ಚಿತ್ರಹಿಂಸೆಯನ್ನ ನೀಡಲಾಯ್ತು, ಆತನ ಮೇಲೆ ಕ್ರೌರ್ಯವನ್ನ ಮೆರೆಯಲಾಯ್ತು ಅನ್ನುವಂಥದ್ದನ್ನ ಆತ ಬಾಯಿ ಬಿಟ್ಟಿದ್ದಾನೆ. ಈಗಾಗಲೇ ಆ ಅರ್ಜಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾನೆ. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ರೇಣುಕಾಸ್ವಾಮಿಯ ಪ್ರೈವೇಟ್ ಪಾರ್ಟಿಗೆ ಒದ್ದಿದ್ರು, ಆನಂತರ ರೇಣುಕಾಸ್ವಾಮಿ ಎದೆಗೆ ಒದ್ದಿದ್ರು ಅನ್ನುವಂಥದ್ದು, ಆನಂತರ ಉಳಿದ ಆರೋಪಿಗಳು ಕೂಡ ಹಲ್ಲೆ ಮಾಡಿದ್ದಾರೆ. ಈ ಎಲ್ಲ ವಿಚಾರವನ್ನ ರೇಣುಕಾಸ್ವಾಮಿ ಕೇಸ್ನಲ್ಲಿ ಈತ
ಬಾಯಿ ಬಿಟ್ಟಿದ್ದಾನೆ. ಸೊ ಹೀಗಾಗಿ ಈತ ಇನ್ ಮುಂದೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಬದಲಾಗ್ತಾನೆ. ಸೊ ಹೀಗಾಗಿ ಪ್ರದೋಷ್ ಇನ್ನು ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಇದು ಒಂದು ಅನುಕೂಲಕರ ಆಗಿದೆ. ಈಗ ಕೋರ್ಟ್ ಒಪ್ಪಿಗೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿ ಈ ವಿಚಾರಣೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿರುವಂತದ್ದು. ಮಾನಸ. ಓಕೆ, ಥ್ಯಾಂಕ್ ಯು ಧ್ರುವ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಷರತ್ತನ್ನ ವಿಧಿಸಿ ಈ ಮಾಫಿ ಸಾಕ್ಷಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸ್ನೇಹಿತನೇ ಈಗ ಕಂಟಕ ಆಗ್ತಾ ಇದ್ದಾನೆ. ಸತ್ಯವನ್ನ ಮುಚ್ಚಿಟ್ರೆ ಮಾಫಿ ಸಾಕ್ಷಿಯಿಂದ ಆರೋಪಿಗೆ ಒಂದು ರೀತಿಯ ಎಚ್ಚರಿಕೆಯ ಗಂಟೆ ಕೂಡ. ಯಾವುದೇ ರೀತಿಯ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಅಲ್ಲಿ ಬಂದು ಉಲ್ಟಾ ಹೊಡೆಯೋಂಗಿಲ್ಲ. ತನ್ನ ಗಮನದಲ್ಲಿ ಇರುವಂತಹ ಸತ್ಯಾಂಶಗಳನ್ನ ಬಹಿರಂಗವನ್ನ ಪಡಿಸಬೇಕಾಗತ್ತೆ. ಟ್ರಯಲ್ ಮುಗಿಯೋವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾಗತ್ತೆ. ಆದೇಶದ ಪ್ರತಿ ಜೈಲಾಧಿಕಾರಿಗಳ ಮೂಲಕ ಪ್ರದೋಷ್ಗೆ ರವಾನೆ ಆಗುತ್ತೆ. ಸಾಮಾನ್ಯವಾಗಿ ಯಾವುದೇ ಆರೋಪಿ ಆತ ಪ್ರಕರಣದ ಮುಖ್ಯ ಆರೋಪಿಯಾಗಿದ್ರು ಕೂಡ ಆತನಿಗೆ ಸತ್ಯ ಗೊತ್ತಿರುತ್ತೆ. ಅಲ್ಲಿ ಆಕ್ಚುಲ್ ಆಗಿ ಏನೇ ನಡೀತು, ಯಾರು ಅಟ್ಯಾಕ್ ಮಾಡಿದ್ರು ಅಥವಾ ಯಾರು ಫಸ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಅದೆಲ್ಲದರ ಕುರಿತಾಗಿ ಅಲ್ಲಿ ಪ್ರತ್ಯಕ್ಷದರ್ಶಿ ಆಗಿರ್ತಾನೆ. ಸೊ ಆತನಿಗೆ ನ್ಯಾಯಾಲಯಕ್ಕೆ ಮಾಫಿ ಸಾಕ್ಷಿ ಸಲ್ಲಿಸುವಂತಹ ಅವಕಾಶ ಇದೆ. ಅದೇ ರೀತಿಯಾಗಿ ಪ್ರದೋಷ್ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಈಗ ಕೋರ್ಟ್ ಕೂಡ ಒಂದಷ್ಟು ಕಟ್ಟಪ್ಪಣೆಯನ್ನು ಹಾಕಿದೆ. ಯಾವ ರೀತಿಯಾಗಿ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಬಂದು ಏನು ಉಲ್ಟಾ ಹೊಡೆಯೋ ಹಂಗಿಲ್ಲ. ಜೊತೆಗೆ ತನ್ನ ಪ್ರತ್ಯಕ್ಷವಾಗಿ ಏನೇನು ನೋಡಿದ್ರು ಅದ್ರ ಕುರಿತಾಗಿ ಕಂಪ್ಲೀಟ್ ಆಗಿ ಅವನು ಹೇಳಬೇಕಾಗತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ನನ್ನ ಕಲೀಗ್ ಶಿವು ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಡೆಸ್ಕ್ನಿಂದ. ಶಿವು, ಈಗ ನಾವು ಗಮನಿಸ್ತಾ ಇದ್ದೀವಿ ಮಾಫಿ ಸಾಕ್ಷಿಯಲ್ಲಿ ಏನು ನ್ಯಾಯಾಲಯ ಕೂಡ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕೂಡ ಈಗ ಹಾಕಿದೆ. ಏನೆಲ್ಲ ಇರಬಹುದು ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಯಾವ ರೀತಿಯಾಗಿ ಪ್ರೊಸೀಜರ್ಗಳು ಆಗುತ್ತೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ. ಮಾನಸ, ಈ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಅವರ ಮಾಫಿ ಸಾಕ್ಷಿಯ ವಿಚಾರಣೆ ಇದೆ. ಈ ಪ್ರಕರಣದ ಪ್ರಮುಖ ಘಟ್ಟ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಪ್ರದೋಷ್ ಅವರ ಹೇಳಿಕೆ ಏನಿದೆ ಅದು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಹಂತಗಳಲ್ಲಿ ತನಿಖೆಯ ದೃಷ್ಟಿಕೋನದಲ್ಲಿ. ಮತ್ತು ಪ್ರದೋಷ್ ಅವರು ಕೊಡುವಂತಹ ಒಂದೊಂದು ಹೇಳಿಕೆಯೂ ಸಹ ದರ್ಶನ್ ಅವರ ಭವಿಷ್ಯವನ್ನು ಮುಂದಿನ ಹಂತಗಳಲ್ಲಿ ನಿರ್ಧಾರ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಪ್ರದೋಷ್ ಅವರು ತಾನು ಮಾಫಿ ಸಾಕ್ಷಿ ಆಗ್ತೀನಿ, ತನಗೆ ಜ್ಞಾನೋದಯ ಆಗಿದೆ, ಪಶ್ಚಾತ್ತಾಪ ಆಗಿದೆ ಅನ್ನುವ ವಿಚಾರವನ್ನು ಮುಂದಿಟ್ಕೊಂಡು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿನ ನ್ಯಾಯಾಲಯ ಪುರಸ್ಕಾರ ಮಾಡಿದೆ. ಈಗಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಪ್ರದೋಷ್ ಅವರು ಯಾವ್ಯಾವ ಅಂಶಗಳನ್ನು ತನಿಖಾ ಹಂತದಲ್ಲಿ, ವಿಚಾರಣೆಯ ಹಂತದಲ್ಲಿ ಅವರು ಬಾಯಿ ಬಿಡ್ತಾ ಹೋಗ್ತಾರೆ ಮತ್ತು ಅವರ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸತ್ಯಾಂಶದಿಂದ ಕೂಡಿರುತ್ತೆ ಅನ್ನೋದು. ಮಗದೊಂದು ಕಡೆ ಆಲ್ರೆಡಿ ಈಗ ವಿಚಾರಣೆಯ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ, ದರ್ಶನ್ ಅವರ ಪಾತ್ರ ಏನು, ಇನ್ನುಳಿದಂತಹ ಆರೋಪಿಗಳ ಪಾತ್ರ ಏನು ಅನ್ನೋದರ ಮೇಲೆ ಮತ್ತು ಪ್ರದೋಷ್ ಅವರು ಕೊಡುವಂತಹ ಹೇಳಿಕೆಗಳು ಎರಡೂ ಸಹ ತಾಳೆ ಹಾಕಿ ನೋಡಬೇಕಾಗುತ್ತೆ. ಮತ್ತು ನ್ಯಾಯಾಲಯ ಬಹಳ ಎಚ್ಚರಿಕೆಯ ಒಂದು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ತನಗೆ ಗೊತ್ತಿರತಕ್ಕಂಥ ಅಷ್ಟು ಸತ್ಯವನ್ನು ಹೇಳಬೇಕು, ಎಲ್ಲೂ ಸಹ ಸುಳ್ಳನ್ನು ಹೇಳೋ ಹಾಗಿಲ್ಲ. ಒಂದು ವೇಳೆ ಏನಾದರೂ ತನಿಖೆಯ ಹಾದಿಯನ್ನು ತಪ್ಪಿಸುವ ಪ್ರಯತ್ನವನ್ನು ಏನಾದರೂ ಪ್ರದೋಷ್ ಅವರು ಮಾಡಿದರೆ ಮತ್ತೆ ಅವರನ್ನು ಆರೋಪಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನುವ ಬಹಳ ಗಂಭೀರವಾಗಿರ್ತಕ್ಕಂಥ ಷರತ್ತನ್ನು ವಿಧಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಪ್ರದೋಷ್ ಅವರು ತಾನೇನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದಾರೆ, ಅದಕ್ಕೆ ಬಹಳ ಸ್ಟ್ರಾಂಗ್ ಆಗಿ ಅವರು ಸ್ಟ್ಯಾಂಡ್ ಆಗಬೇಕಾಗುತ್ತೆ. ಎಲ್ಲೂ ತನಿಖೆಯ ಹಾದಿಯನ್ನು ತಪ್ಪಿಸಲಿಕ್ಕೆ ಅವರಿಗೆ ಅವಕಾಶಗಳು ಇಲ್ಲ. ಮಗದೊಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಹಳ ಸೂಕ್ಷ್ಮವಾಗಿ ಇದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಪ್ರದೋಷ್ ಅವರ ಪ್ರತಿಯೊಂದು ಹೇಳಿಕೆಯೂ ಸಹ ಮುಂದಿನ ಹಂತಗಳಲ್ಲಿ ಅದು ಕ್ರಾಸ್ ಎಕ್ಸಾಮಿನೇಷನ್ ಆಗುವಂಥ ಟೈಮ್ನಲ್ಲಿ ಆಗಿರಬಹುದು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರದೋಷ್ ಅವರ ಹೇಳಿಕೆಗಳನ್ನು ಅವ್ರು ಎಷ್ಟರ ಮಟ್ಟಿಗೆ ಸತ್ಯ ನುಡಿದಿದ್ದಾರೆ ಮತ್ತು ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅದನ್ನು ಅವರು ಟ್ಯಾಲಿ ಮಾಡಿಯೇ ಮುಂದಿನ ಹಂತಗಳಲ್ಲಿ ಅದು ಪ್ರೊಸೀಡಿಂಗ್ಸ್ಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಸೊ ಹಾಗಾಗಿ ಪ್ರದೋಷ್ ಅವರ ಈ ಬೆಳವಣಿಗೆ ಏನಿದೆ ಅಥವಾ ತಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಏನು ಉಲ್ಟಾ ಹೊಡೆದಿದ್ದಾರೆ, ಇದು ದೇರ್ ಈಸ್ ನೋ ಅದರ್ ವೇ ದರ್ಶನ್ ಅವರಿಗೆ ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿಯನ್ನು ತಂದು ನಿಲ್ಲಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತ ಮಾನಸ.